ಬಡವರು ಬ್ಯಾಂಕ್ ಹೋಗಕ್ ಆಗ್ತಾ ಇಲ್ಲ, ಕೈ ಸಾಲ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು. ವಿಡೋ ಪೆನ್ಷನ್ ಕೊಟ್ರು, ಹುಡುಗರಿಗೆ ಭೂಮಿ ಕೊಟ್ರು, 10 HP ವರೆಗೂ ರೈತರಿಗೆಲ್ಲ ನಿಮ್ಮ ಮಳ್ಳಿಲಿರೋ ರೈತರುಗಳೆಲ್ಲ ಉಚಿತವಾಗಿ ಕರೆಂಟ್ ಕೊಟ್ರು ಕಾಂಗ್ರೆಸ್ ಪಾರ್ಟಿ. ಕೆಸಪ್ ಕೃಷ್ಣ ಕಾಲದಲ್ಲಿ ಅನ್ನಭಾಗ್ಯ ಕೊಟ್ರು, ಶ್ರೀ ಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಗುಂಪುಗಳಿಗೆ ಸಾಲ, ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದದ್ದು. ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ಕಾಯ್ತಾ? ವಾಪಸ್ ಏನಾರು ಓಲ್ಡ್ ಏಜ್ ಪೆನ್ಷನ್ ನಿಂತ್ಕೋತಾ, ಉಳೋರ್ಗೆ ಭೂಮಿ ನಿಂತ್ಕೋತಾ, ಸೈಟ್ ಕೊಡೋದು ನಿಂತ್ಕೋತಾ, ಮನೆ ಕೊಡೋದು ನಿಂತ್ಕೋತಾ, ಯಾವುದು ನಿಂತ್ಕೊಳಕ್ಕಾಗ್ಲಿಲ್ಲ. ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ, 100 ಜನ್ಮ ತಾಳ್ಲಿ ಬಿಜೆಪಿಯವರು, ಅವ್ರ ಹೆಸರು ಹೇಳೋದು ಬೇಡ, ಯಾವ ಕಾರಣಕ್ಕೂ ಈ ನಿಮ್ಮ 5 ಗ್ಯಾರಂಟಿಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬಂದಂಗೆ. ಈಗ ಬಿಜೆಪಿಯವರು ಅವ್ರಿಗೂ ಹೋಯ್ತಾ ಇದ್ದಾರೆ ದುಡ್ಡು, ಅವ್ರಿಗೂ ಫ್ರೀ ಕರೆಂಟ್ ತಾರೆ, ಅವರು ಅಕ್ಕಿ ತಗೋತಾ ಇದ್ದಾರೆ, ಅವರು ಬಿಜೆಪಿಯವರೆಲ್ಲ ಬಸ್ ಓಡಾಡ್ತಾ ಇರ್ತಾರೆ. ಮತ್ತೆ ಅಶೋಕ್ಗೆ ಅವ್ರಿಗೆಲ್ಲ ನಿಲ್ಲಿಸ್ಬಿಡ ಕೇಳಿ, ಅವ್ರಿಗೆಲ್ಲ ಬಿಲ್ ತಗೊಂಡು ಓಡಾಡ್ಲಿ ಅವರು ಬಸ್ಗೆ. ನನಗೆ 2,000 ರೂಪಾಯಿ ಬೇಡ ಅಂತ ಬರ್ಕೊಂಡ ಕೇಳಲಿ ಬಿಜೆಪಿಯವರೆಲ್ಲ.